ಮಕ್ಕಳೇ, ಸಮಾಜ ವಿಜ್ಞಾನ ವಿಷಯದ ತರಗತಿಗೆ ನಿಮಗೆ ಸ್ವಾಗತ. ಈ ದಿನ ನಾವು ಮೊದಲನೇ ಘಟಕವಾದ ಇತಿಹಾಸ ಪರಿಚಯ ಎನ್ನುವ ಪಾಠವನ್ನು ತಿಳ್ಕೊಳ್ಳೋಣ. ಮಕ್ಕಳೇ, ಪ್ರತಿ ವರ್ಷ ನೀವು ಶಾಲೆಯಲ್ಲಿ ಪ್ರವಾಸ ಹೋಗ್ತೀರಲ್ವಾ? ಹೆಚ್ಚಾಗಿ ಎಂತಹ ಸ್ಥಳಗಳಿಗೆ ಪ್ರವಾಸ ಹೋಗ್ತೀರಾ? ಇತಿಹಾಸ ಪ್ರಸಿದ್ಧವಾದ ದೇವಾಲಯಗಳನ್ನು ನೋಡಲಿಕ್ಕೆ ಹೋಗ್ತೀವಿ ಅಲ್ವಾ? ಆ ಸ್ಥಳಗಳಿಗೆ ಹೋದಾಗ ಅಲ್ಲಿಯ ಐತಿಹಾಸಿಕ ಕಟ್ಟಡಗಳ ಅದ್ಭುತ ವಾಸ್ತುಶಿಲ್ಪ ಕಲೆಯನ್ನು ನೋಡಿ ನಮಗೆ ಸಂತೋಷವಾಗುತ್ತದೆ. ಅದರ ಜೊತೆಗೆ ಅದು ಯಾವಾಗ ನಿರ್ಮಾಣವಾಯಿತು, ಅದನ್ನು ನಿರ್ಮಿಸಿದವರು ಯಾರು, ಆ ಪ್ರಸಿದ್ಧವಾದ ಮನೆತನ ಯಾವುದು, ಆ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಯಾರು ಅನ್ನುವುದರ ಸಂಪೂರ್ಣ ಇತಿಹಾಸ ನಮಗೆ ತಿಳಿಯುತ್ತದೆ ಅಲ್ವಾ? ಸರಿ, ಹಾಗಿದ್ದರೆ ಈಗ ಇತಿಹಾಸ ಅಂದರೆ ಏನು ಅಂತ ನೋಡೋಣವಾ? ಇತಿಹಾಸ ಎಂದರೆ ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳೋದೇ ಇತಿಹಾಸ. ಗೊತ್ತಾಯ್ತಾ ಮಕ್ಕಳೇ? ಉದಾಹರಣೆಗೆ ನಮ್ಮ ಭಾರತ ದೇಶದ ಇತಿಹಾಸವೇ ತಿಳ್ಕೊಳ್ಳೋಣ. ನಮ್ಮ ಭಾರತ ದೇಶದ ಇತಿಹಾಸನೇ ನೋಡೋದಾದರೆ, ನಮ್ಮ ದೇಶದಲ್ಲಿ ಹಿಂದೆ ಅನೇಕ ರಾಜಮನೆತನಗಳು ಆಳ್ವಿಕೆ ನಡೆಸಿವೆ, ಅನೇಕ ಪ್ರಮುಖ ಕದನಗಳು ನಡೆದಿದ್ದಾವೆ. ಬ್ರಿಟಿಷರು ನಮ್ಮ ದೇಶವನ್ನು ಆಕ್ರಮಿಸಿದರು, ನೂರಾರು ವರ್ಷಗಳ ಕಾಲ ಆಳಿದರು. ಅವರ ವಿರುದ್ಧ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟಗಳು ನಡೆದವು. 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ಸಿಕ್ತು. 1950ರಲ್ಲಿ ನಮ್ಮದೇ ಆದಂಥ ಸಂವಿಧಾನ ರಚನೆ ಆಯಿತು. ಹೀಗೆ ಈ ಎಲ್ಲ ಘಟನೆಗಳನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡೋದೇ ಇತಿಹಾಸ ಆಗಿದೆ. ಮಕ್ಕಳೇ, ನಿಮ್ಗೆ ಅನ್ನಿಸ್ಬೋದು, ಇತಿಹಾಸ ಅನ್ನೋದೊಂದು ಕಥೆನಾ ಅಂತ ಅಲ್ವಾ? ಆದರೆ ನೆನ್ಪಿಡಿ ಮಕ್ಕಳೇ, ಕಥೆಗೂ ಇತಿಹಾಸಕ್ಕೂ ವ್ಯತ್ಯಾಸ ಇದೆ. ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜನಿದ್ದ, ಅವನೊಂದು ಯುದ್ಧ ಮಾಡಿದ ಅನ್ನೋದು ಕತೆ ಅನ್ನಿಸ್ತದೆ. ಆದರೆ ಸಾಮಾನ್ಯ ಶಕ ಪೂರ್ವ 261ರಲ್ಲಿ ಅಶೋಕನೆಂಬ ಮಹಾರಾಜನು ಕಳಿಂಗ ಯುದ್ಧ ಮಾಡಿದನು ಅನ್ನೋದು ಇತಿಹಾಸದ ಪ್ರಮುಖ ಘಟನೆ ಆಗ್ತದೆ. ಅಲ್ಲಿ ನಿಖರ ಮಾಹಿತಿ ನಮಗೆ ಸಿಗ್ತದೆ. ಹಾಗಿದ್ದರೆ ಇತಿಹಾಸ ನಮಗೆ ಏಕೆ ಬೇಕು? ಇತಿಹಾಸ ಒಂದು ಸ್ಮರಣಶಕ್ತಿ ಇದ್ದಂತೆ ಮನುಷ್ಯನಿಗೆ ಸ್ಮರಣಶಕ್ತಿ ಅನ್ನೋದು ತುಂಬ ಅವಶ್ಯಕ. ಇತಿಹಾಸ ನಮ್ಮ ಪೂರ್ವಿಕರ ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳ ಅನುಭವವನ್ನು ತಿಳಿಸ್ಕೊಡ್ತದೆ. ಅವರ ತತ್ವಾದರ್ಶಗಳು, ವಿಚಾರಧಾರೆಗಳು ಮುಂದಿನ ಪೀಳಿಗೆಗೆ ದಾರಿದೀಪವಾಗ್ತವೆ. ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಪರಿಚಯಿಸುತ್ತದೆ ಮತ್ತು ಅದರ ಬಗ್ಗೆ ಹೆಮ್ಮೆಯನ್ನು ಮೂಡಿಸ್ತದೆ. ಗೊತ್ತಾಯ್ತಾ ಮಕ್ಕಳೇ? ಹಾಗಿದ್ದರೆ ಇಷ್ಟೊಂದು ಮಹತ್ವವಾದ ಇತಿಹಾಸವನ್ನು ಹೇಗೆ ರಚಿಸಲಾಯಿತು ಅಂತ ನೋಡೋಣ. ಇತಿಹಾಸವನ್ನು ಮೊದಲು ರಚಿಸಿದವರು ಗ್ರೀಕ್ ದೇಶದ ಹೆರೋಡೋಟಸ್. ಇವರನ್ನು ಇತಿಹಾಸದ ಪಿತಾಮಹ ಎಂದು ಕರೆಯುವರು.